ಏಯ್ ಪಾಂಡು ಇಲ್ಲ ಬಾಯ್ ಹೇಳು ಇದು ಬಂದಬೇಕು ಲವ್ ಯು ಮಚ್ಚ ಅಂತ. ಯಾಕ್ರಯ್ಯ ಹೀಗೆ ಚಿತ್ರಹಿಂಸೆ ಮಾಡಿ ಕೊಲ್ತಾ ಇದ್ದೀರಿ ನನ್ನನ್ನ? ಯಾವ ಜನ್ಮದ ಶತ್ರುಗಳಯ್ಯ ನೀವೆಲ್ಲ? ಬಾಯ್ 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 ಬಾಯ್. ಕುದುರೆ ಏನ್ರಿ ಗಾಡಿ ಹಿಂಗೈತೆ. ನಿಂತ್ಕೊಂಡೇ ಓಡಿಸ್ಕೊಂಡೋಗ್ಬೋದು. ಯಾವುದೋ ಕುದುರೆ ಮೇಲೆ ಗುರು ಇಲ್ಲಿ ಟಾಪ್ ಎಲ್ಲ ಕಾಣ್ತಾ ಇದ್ ಗುರು. ಅಯ್ಯೋ ಮಸ್ತಾಗಿದೆ. ಬೊಂಬರ್ ಚಿಂದಿ ಗಾಡಿ. ಎಕ್ಸ್ಪಲ್ಸ್ ಫುಲ್ ರ್ಯಾಲಿ ಎಡಿಷನ್ ಓಡಿಸೇ ಇರಲಿಲ್ಲ, ಬಟ್ ಮಸ್ತಾಗೈತೆ ಗುರು. ನಿಜ ವರ್ತ್ ವ್ಯಾಲ್ಯೂ ಫಾರ್ ಮನಿ ಗಾಡಿ. ಇನ್ನು ಆಫ್ ರೋಡಿಂಗ್ ಓಡಿಸಿದ್ರೆ ಹೆಂಗಿರ್ಬೇಡ ಈ ಗಾಡಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಚಚ್ಚಕ್ ಹೋಗಲ್ಲ, ತುಂಬಾ ಟ್ರಾಫಿಕ್ ಇದೆ. ಅಯ್ಯೋ ಅದ್ಭುತ ಗುರು. ಎಷ್ಟು ಆರಾಮಾಗಿ ನಿಂತ್ಕೊಂಡೆಲ್ಲ ಹಿಂಗ್ ಓಡಿಸ್ಬೋದು. ಬೊಂಬಾಟ್ ಬ್ರೇಕಿಂಗ್ ಚೆನ್ನಾಗಿದೆ. ಬ್ರೇಕಿಂಗ್ ಅಲ್ಟಿಮೇಟು. ಇದಕ್ಕೆಲ್ಲ ಏನು ಹಂಸು ಏನು ಗೊತ್ತಾಗೋದಿಲ್ಲ. ಹಂಸ ಅಂದ್ರೆ ಏನು ಅಂತದ್ದು ಈ ಗಾಡಿ ನನ್ನ ಪ್ರಕಾರ ಸ್ವಲ್ಪ ನನಗೆ ಅಡ್ಜಸ್ಟ್ ಆಗಬೇಕಲ್ಲ, ಅದಕ್ಕೆ ನಾನೇ ಸ್ವಲ್ಪ ನಿಧಾನಕ್ಕೆ ಹೋಗ್ತಾ ಇದ್ದೀನಿ. ಸ್ಪೀಡಾಗಿ ಹೋಗೋಕ್ಕಿಂತ ಅದು ಇನ್ನೊಬ್ಬರ ಗಾಡಿ ಅಲ್ವಾ, ನಾವು ಸ್ವಲ್ಪ ಹುಷಾರಾಗಿ ಓಡಿಸ್ಬೇಕು. ನಾವು ಮೊದ್ಲಿಂದಲೂ ಓಡಿಸಿದ್ರೆ ಮಾತ್ರ ಬೊಂಬಾಟಾಗಿರೋದು ಗಾಡಿ. ಖುಷಿ ಆಗ್ತಾ ಇದೆ ಗುರು. ಇಂಥ ಗಾಡಿ ಓಡ್ಸಕ್ಕೆ ತುಂಬಾ ಖುಷಿ ಆಗುತ್ತೆ. ಎಲ್ಲ ಪವರ್ ಇರೋ ಗಾಡಿಗಳನ್ನ ಓಡ್ಸಕ್ಕಿಂತ ಈ ತರ ಒಂದು ಮೆಷಿನ್ ನಾನು ಯಾವತ್ತೂ ಓಡಿಸಿರ್ಲಿಲ್ಲ. ಇಷ್ಟು ಗ್ರೌಂಡ್ ಕ್ಲಿಯರೆನ್ಸ್ ತುಂಬಾ ಚೆನ್ನಾಗಿದೆ. ಬಟ್ ಈ ಗಾಡಿ ಓಡ್ಸಕ್ಕೆ ನನ್ನ ಪ್ರಕಾರ ಹೈಟ್ ಇದ್ರೆ ತುಂಬಾ ಒಳ್ಳೇದು, ಅಡ್ವಾಂಟೇಜ್ ಜಾಸ್ತಿ. ಆಫ್ ರೋಡಿಂಗ್ ಮಾಡ್ಬೇಕು ಗುರು ಈ ಗಾಡಿ. ನಾವು ಒಂದ್ಸಲ ಇವ್ರನ್ನ ಕರ್ಕೊಂಡೋಗಿ ಒಂದು ಆಫ್ ರೋಡಿಂಗ್ ಪ್ಲೇಸ್ಗೆ ಹೋಗ್ಬೋದು. ನಾವು ಇದಕ್ಕೆ ಹೋಗಿದ್ವಲ್ಲ ನಮ್ಮ ಟೀಮ್ ಅವರು ಘಾಟಿ ಸುಬ್ರಹ್ಮಣ್ಯ ಹತ್ರ, ಆ ಥರ ಆಫ್ ರೋಡಿಂಗ್ ಬೇಕು. ಸಿಕ್ಕಾಬಟ್ಟೆ ಟ್ರಾಫಿಕ್ ಆಗ್ಬಿಟ್ಟೈತೆ ಗುರು. ಇಲ್ಲಿ ಏನು ಕಮ್ಮಿ ಟ್ರಾಫಿಕ್ ಐತಾ? ಈ ಟ್ರಾಫಿಕಲ್ಲಿ ಕೂತ್ ಬೇಜಾರಾಯಿತು ಅಂದರೆ ನಿಂತ್ಕೊಂಡೆ ಓಡಿಸ್ಬೋದು. ಮಿರರ್ ನೋಡ್ಕೋಬೇಕು. ನಂಗೆ ಮಿರರ್ ಸ್ವಲ್ಪ ಸೆಟ್ ಮಾಡ್ಕೋಬೇಕಿತ್ತು ಅನ್ಸುತ್ತೆ. ಮಿರರ್ ಚೆನ್ನಾಗಿದೆ, ವಿಸಿಬಿಲಿಟಿ ಚೆನ್ನಾಗಿದೆ ಮಿರರ್ದು, ಹ್ಯಾಂಡ್ಲ್ ಬಾರ್ ಚೆನ್ನಾಗಿದೆ. ಸಿಟಿ ರೈಡ್ ಆನ್ ಎಕ್ಸ್ಪಲ್ಸ್ ಬೊಂಬಾಟ್ ಬೈಕ್ ಚಿಂದಿಯಾಗಿದೆ. ಒಳ್ಳೆ ಆರಾಮಾಗಿ ಆಟ ಆಡ್ಸ್ಕೊಂಡು ಓಡಿಸ್ಬೋದು. ಕೂತ್ ಬೇಜಾರಾದ್ರೂ ನಿಂತ್ಕೋಬೋದು, ಬೆನ್ನೋ ಬರೋಲ್ಲ. ಅದ್ಭುತ ಗುರು, ಅದ್ಭುತ. ನಾನು ಎಕ್ಸ್ಪಲ್ಸ್ ತಗೊಂಡ್ಬಿಡ್ಲಾ? ಇದು ಗೇರ್ ಬೀಳೋದು ಸ್ವಲ್ಪ ಪ್ರಾಬ್ಲಮ್ ಇದೆ. ಪಿಕಪ್ ಚೆನ್ನಾಗಿದೆ. ಇದರಲ್ಲಿ ಮೋಸ್ಟ್ಲಿ ಟಾರ್ಕ್ ಚೆನ್ನಾಗಿರುತ್ತೆ. ಪವರ್ ಬಂದು 18 ಹಾರ್ಸ್ ಪವರ್ ಏನೋ ಬರುತ್ತೆ ಇದಕ್ಕೆಲ್ಲ. ಈ ಥರ ಗಾಡೀಲಿ ಪವರ್ಗಿಂತ ಟಾರ್ಕ್ ಇಂಪಾರ್ಟೆಂಟು. ಯಾವುದಿದು? ಡುಕಾಟಿ ಸ್ಕ್ರಾಂಬ್ಲರ್. ವಾವ್, ಅವ್ರಿಗಿಂತ ಹೈಟ್ ನಾವೇ ಇದ್ದೀವಿ. ದಟ್ ಈಸ್ ಎಕ್ಸ್ಪಲ್ಸ್ ಬೇಬಿ. ಅಯ್ಯೋ ತಗಡೆ. ಆಫ್ ರೋಡಿಂಗ್ ಕ ಬಾಚ. ಹಿಮಾಲಯನೂ ಇಲ್ಲ ನನ್ನ ಪ್ರಕಾರ ಇದ್ರ ಮುಂದೆ ಆಫ್ ರೋಡಿಂಗ್ ಮಾಡೋಕ್ಕೆ ಅನಿಸುತ್ತೆ. ಸಿಟಿಲೇ ಹಿಂಗೆ ಹೊಡೆದಾಡ್ಬೋದು. ಕಾರ್ನರಿಂಗ್ ಎಲ್ಲ ಮಾಡ್ಬೋದಾ ಬ್ರೋ ಅಂತ ಕೇಳ್ಬಿಡಿ, ಅದ್ರ ಬಗ್ಗೆ ನಂಗೆ ಐಡಿಯಾ ಇಲ್ಲ. ಯಾಕಂದ್ರೆ ನಾನು ಕಾರ್ನರಿಂಗ್ ಮಾಡಲ್ಲ. ನಿಮಗೆ ಸಿಟಿಲಿ ಓಡ್ಸೋಕೆ ಕಷ್ಟ ಆಗುತ್ತಲ್ವಾ? ಸಿಟಿಲಿ ಓಡ್ಸೋಕೆ ಕಷ್ಟ ಅಲ್ವಾ? ಮೈನ್ ಪ್ರಾಬ್ಲಮ್ಮು ಕಾಲಿಟಿಕ್ಸ್ ಅಲ್ಲ, ಅದೇ ಪ್ರಾಬ್ಲಮ್ಮು. ನಾ ಅದೇ ಅಂದ್ಕೊಂಡೆ, ಹೈಟ್ ಇರೋರೇ ಬೇಕು ಈ ಗಾಡಿ ಓಡ್ಸೋಕೆ ಸ್ವಲ್ಪ. ಬಟ್ ಮಾತ್ರ ಗಾಡಿ ಬೊಂಬಾಟಾಗಿದೆ ಬ್ರೋ. ನಮ್ಮಂಥವ್ರು ಓಡಿಸ್ಬೋದು ಹೈಟ್ ಇರೋರು. ಅವ್ರ ಹೈಟು ನಿಮ್ಮ ಹೈಟು ಓಡ್ಸೋಕೆ ಕಷ್ಟ. ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ. ಕಾಲು ಫುಲ್ ಫ್ರಂಟ್ ಫುಟ್ ಇದಾಗಲ್ಲ ನೋಡು. ನನ್ನ ನೋಡಿ ಹಿಂಗಷ್ಟಾಗುತ್ತೆ. ಸಖತ್ತಾಗೈತೆ. ಓಡಿಸ್ತೀಯ? ಕಾಲೆಟಿಕ್ಸ್ ಅದಿಲ್ಲ, ನೋಡ್ಕೊ ಓಡಿಸು. ನಿನಗೆ ಹುಷಾರು. ಒಳ್ಳೆ ಕುದುರೆ. ಹುಷಾರು ಕಣೋ. ಎಷ್ಟು ಡಿಫ್ರೆನ್ಸ್ ಐತೆ ಗೊತ್ತಾ ಅದಕ್ಕೂ ಇದಕ್ಕೂ. ಹುಷಾರಾಗಿ ಹೋಗು. ನಂಗೆ ಗಾಡೀಲಿ ಏರ್ ಫಿಲ್ಟ್ರ್ ತೆಗ್ಸಿದ್ದೀರಾ ಅಂತ ಅಂದ್ಬಿಟ್ರು ಅವರು. ಏರ್ ಫಿಲ್ಟ್ರ್ ಎಲ್ಲ ಐತೆ. ಆ ಸೌಂಡ್ ಬರ್ತಾ ಇರೋದು ಹೆಂಗೆ. ಚಾರ್ಜ್ ಎಷ್ಟಿರುತ್ತೋ ಅಷ್ಟರವರೆಗೂ ಉಜ್ಜಾಡ್ಬಿಡೋದು ಇವತ್ತು ಕ್ಯಾಮ್ರಾನ. ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ. ಶ್ರೀಹರಿ ಸರ್ವರಲ್ಲಿ ಉತ್ತಮ, ವಾಯು ಜೀವಕ್ಕೆ ಉತ್ತಮ. ಕರೆಕ್ಟ್. ಒಳ್ಳೆ ವಾಯುದೇವನಿಲ್ಲದೆ ನಾವಿಲ್ಲ. ಪ್ರಕೃತಿಯೇ ನಮಗೆ ಎಲ್ಲ. ಏನು ಹೇಳ್ತೀರಾ ನೀವೆಲ್ಲ? ಅಲ್ಟ್ರಾಸ್ ಬ್ರೋ, ಕಮಾನ್ ಬ್ರೋ, ಹೋಗಿ ಬ್ರೋ. ನಮಗೂ ಜಾಗ ಕೊಡಿ ಬ್ರೋ. ಜಾಗ ಕೊಡ್ಲಿಲ್ಲ ಅಂದ್ರೆ ಹಿಂಗೆ ಸೊಂದಿಲ್ ನುಸ್ಕೋಯ್ತೀನಿ ನಾವು. ಕಾಲ್ ಹೇಳಿದ್ರೆ ಹೋಗ್ಬಿಡ್ತೀಯ? ಇದೆಲ್ಲ ಬೇಕಾ ನಿನ್ಗೆ? ನಮ್ಮ ಮನೆಯ ಬಳಿ ಇದೆ ನಿಮ್ಮೆಲ್ಲರ ಕನ್ನಡದ ಅಚ್ಚುಮೆಚ್ಚಿನ ಸ್ಟಾರ್ ನಟ ಯೋಗಿ ಸರ್ ಅವರ ಮನೆ. ಸುಮೇರು ಅಂತ ಮನೆ ಹೆಸರು. ಅವರ ಮನೆತವ. ಇಲ್ಲಿ ಮನೇಲಿ ನಾಯಿ ಎಲ್ಲ ಸಾಕೋರು ಗುರು. ಮನೆ ಒಳಗೆ ಆರಕ್ಷ ಇಟ್ಟವ್ರೆ. ಓ ಸೂಪರ್. ಒಂದ್ಸಲ ಏನಾದ್ರು ಯೋಗಿ ಸರ್ನ ಮೀಟ್ ಮಾಡ್ಬೇಕು ಅನ್ನೋ ಆಸೆ. 2 ಸಲ ನೋಡಿದ್ದೆ ಅವ್ರು ಕಾರಲ್ಲಿ ಹೋಗ್ಬೇಕಾರೆ, ಮತ್ತೆ ಸಿಗ್ಲಿಲ್ಲ. ಇರಲಿ, ಇನ್ಸ್ಟಾಗ್ರಾಮಲ್ಲಿ ರೀಲ್ ಹಾಕಿರ್ತೀನಿ. ಸಿಕ್ಕರು ಸಿಗ್ಬೋದು. ಬಾರಪ್ಪಿ ಒಂದ್ಸಲ ಮೀಟ್ ಮಾಡೋಣ ಬಾರಪ್ಪಿ ಅಂತ ಕೇಳಿದ್ರೆ
ಅಲ್ವಾ? ನೋಡೇ ಬಿಡೋಣ. ನೀನೇನು ಆ ಪ್ರತಿಭೆ ಅಂತ ಅಂದ್ಬಿಟ್ರೆ Mata.